ಪಾರ್ವತಿ ಮಗುನ ದೇವರು ಯಾಕಾದರೂ ಕಿತ್ಕೊಂಡ್ಬಿಟ್ಲು. ಅವಳ ಮಗು ಸತ್ತಿಲ್ಲ ಅಖಿಲ, ಬದುಕಿದೆ. ರಘು ಏನು ಹೇಳ್ತಾ ಇದ್ದೀರಾ? ಅಂದ್ರೆ ಆದಿತ್ಯ ಪಾರ್ವತಿ ಇಬ್ರು ಜನನಿ ಪ್ರೀತು ಮಗುನೇ ತಮ್ಮ ಮಗು ಅನ್ಕೊಂಡಿದ್ದಾರೆ. ಆ ಮಗುನಲ್ಲೇ ತಮ್ಮ ಮಗುನ ಕಾಣ್ತಿದ್ದಾರೆ. ಅಂದಮೇಲೆ ಆ ಮಗು ಸತ್ತೋಯ್ತು, ದೇವ್ರು ಕಿತ್ಕೊಂಡ್ಬಿಟ್ಟ ಅಂತ ಯಾಕೆ ಅಂದ್ಕೋಬೇಕು? ಈ ಮಗುನು ಅವ್ರ ಮಗುನೇ ತಾನೆ. ನಿಮ್ಮ ಮಾತು ನಿಜಾನೇ. ಜನನಿ ಬಾಣಂತಿಯಾಗಿದ್ದಾಗ ಆದಿ ಪಾರ್ವತಿ ಅವಳ ಮಗುನ ತುಂಬ ಹಚ್ಕೊಂಡಿದ್ದಾರೆ ಅಂತ ಅವಳು ತುಂಬ ಬೇಜಾರಾಗ್ತಿತ್ತು. ಅದರಿಂದಾಗಿ ಎಷ್ಟೋ ಸಲ ಆದಿ ಪಾರ್ವತಿಗೂ ತುಂಬ ಇರುಸು ಮುರುಸು ಆಗಿದೆ. ಆಮೇಲೆ ಕಾಲಕ್ರಮೇಣ ಮಗು ಬೆಳೀತಾ ಬಂತು. ಜನನಿಗಿದ್ದ ಬಾಣಂತಿ ಸನ್ನಿನೂ ಹೋಯಿತು. ಈಗ ಆರಾಮಾಗಿದ್ದಾಳೆ. ಮಗುನ ಪಾರ್ವತಿ ಸುಪರ್ದಿಗೆ ಒಪ್ಪಿಸಿ ತಾನು ಕಂಪನಿ ಕೆಲಸನೆಲ್ಲ ಅಚ್ಚುಕಟ್ಟಾಗಿ ನೋಡ್ಕೋತಾ ಇದ್ದಾಳೆ ನಮ್ಮ ಜನನಿ. ಪ್ರೀತುನೂ ಅಷ್ಟೇ, ಕೆಲಸದ ಮೇಲೆ ದೇಶ ವಿದೇಶ ಅಂತ ಸುತ್ತುತ್ತಾ ಇದ್ದಾನೆ. ಆದಿ ಪಾರ್ವತಿ ಇಬ್ರು ಮಗುವಿನ ತಂದೆ ತಾಯಿ ಸ್ಥಾನದಲ್ಲಿ ನಿಂತು ಅದರ ಬೇಕು ಬೇಡಗಳನ್ನೆಲ್ಲ ಅಚ್ಚುಕಟ್ಟಾಗಿ ನೋಡ್ಕೋತಾ ಇದ್ದಾರೆ. ಅದರಲ್ಲೂ ನಮ್ಮ ಪಾರ್ವತಿಗೆ ಮಗು ಜೊತೆ ಇರೋದೇ ಒಂದು ಹೊಸ ಪ್ರಪಂಚ ಆಗ್ಬಿಟ್ಟಿದೆ ಅಲ್ವಾ ರಘು? ಹೌದಕ್ಕಿಲ್ಲ, ಯಾವಾಗಲೂ ಇನ್ನೊಬ್ಬರ ಸಂತೋಷನ ಬಯಸೋ ಮನಸ್ಸು ನನ್ನಲ್ಲಿರೋ ನೋವನ್ನ ಯಾವತ್ತೂ ಲೆಕ್ಕಕ್ಕೆ ತಗೊಳ್ಳಲ್ವಂತೆ. ನಮ್ಮ ಪಾರ್ವತಿ ಆ ಗುಂಪಿಗೆ ಸೇರಿದವಳು. ಮ್ಯಾಮ್, ಎಷ್ಟು ಸಲ ಹೇಳಿದ್ರು ಅವಳು ಕನ್ನಡದಲ್ಲೇ ಮಾತಾಡ್ತಾಳೆ ಹೊರತು ಇಂಗ್ಲೀಷಲ್ಲಿ ಮಾತಾಡಲ್ಲ. ಯಾಕೆ ಅಂತ ಕೇಳಿದ್ರೆ ನನ್ಗೆ ಇಷ್ಟ ಇಲ್ಲ ಅಂತಾಳೆ. ಐ ಡೋಂಟ್ ನೋ ವಾಟ್ ಟು ಡೂ. ಅವ್ರ ಪೇರೆಂಟ್ಸ್ ಇನ್ಫಾರ್ಮ್ ಮಾಡಿದ್ದೀರಾ? ಆಲ್ರೆಡಿ ಹೇಳಿದ್ದೀನಿ ಮ್ಯಾಮ್, ಬಟ್ ಏನೂ ಯೂಸ್ ಆಗಿಲ್ಲ. ದೆನ್ ಯು ವಿಲ್ ಹ್ಯಾವ್ ಟು ಫೈನ್ ಹರ್ ಇಮಿಡಿಯೇಟ್ಲಿ. ಹಾಗಾದರೂ ಅವ್ರ ಪೇರೆಂಟ್ಸ್ಗೆ ಬುದ್ಧಿ ಬರ್ಬೋದು. ಆ ಮಗು ಇಂಗ್ಲೀಷಲ್ಲಿ ಮಾತಾಡಲಿಲ್ಲ ಅಂದರೆ ನಮ್ಮ ಸ್ಕೂಲ್ ರೆಪ್ಯುಟೇಷನ್ ಹಾಳಾಗುತ್ತೆ. ಮುಂದೆ ಅಡ್ಮಿಷನ್ಸ್ಗೂ ಪ್ರಾಬ್ಲಮ್ ಆಗುತ್ತೆ. ಎಲ್ಲ ಸ್ಟೂಡೆಂಟ್ಸು ಕಂಪಲ್ಸರಿಯಾಗಿ ಇಂಗ್ಲೀಷ್ ಮಾತಾಡಬೇಕು ಅಂತ ಪೇರೆಂಟ್ಸಿಗೆಲ್ಲ ಒಂದು ಸರ್ಕ್ಯುಲರ್ ಕಳಿಸಿ. ಓಕೆ ಮ್ಯಾಮ್. ಪುಟಾಣಿ, ಏನಿದು ಫೈನ್ ಹಾಕಿದ್ದಾರೆ? ಸ್ಕೂಲಿಗೆ ಕರೆಕ್ಟಾಗಿ ಹೋಗಿದ್ಯಾ? ಹೋಮ್ವರ್ಕು ಮಾಡಿದ್ಯಾ? ಮತ್ತು ಯಾಕೆ ಫೈನ್ ಹಾಕಿದ್ದಾರೆ? ಸ್ಕೂಲಲ್ಲಿ ಅಂಥದ್ದು ಏನು ಮಾಡಿದೆ? ನಾನೇನು ಮಾಡಿಲ್ಲ ಮಮ್ಮಿ. ಮತ್ತು ಯಾಕೆ ಫೈನ್ ಹಾಕಿದ್ದಾರೆ? ನಿನ್ನನ್ನೇ ಕೇಳ್ತಾ ಇರೋದು. ಸ್ಕೂಲಲ್ಲಿ ಏನಾಯ್ತು? ಫೈನ್ ಯಾಕೆ ಬರ್ದು ಕಳಿಸಿದ್ದಾರೆ? ಬಾಯ್ ಬಿಡು ಪುಟಾಣಿ. ನೀನು ಹೀಗೆ ಕೇಳಿದ್ರೆ ಹೇಳೋಳಲ್ಲ. ನಿಮ್ಮ ಮ್ಯಾಮ್ಗೆ ಫೋನ್ ಮಾಡ್ತೀನಿ. ಹಲೋ, ನಮಸ್ತೆ ಮ್ಯಾಮ್. ನಾನು ಲಕ್ಷ್ಮಿ ಅವ್ರ ಮದರ್ ಮಾತಾಡ್ತಾ ಇರೋದು, ಜನನಿ. ಗೊತ್ತಾಯ್ತು ಮ್ಯಾಮ್, ಹೇಳಿ. ಮಗು ಡೈರಿಯಲ್ಲಿ ಫೈನ್ ಬರ್ದು ಕಳಿಸಿದ್ದೀರಾ, ಯಾಕೆ ಅಂತ ಗೊತ್ತಾಗ್ಲಿಲ್ಲ. ಸ್ಕೂಲಲ್ಲಿ ಎಲ್ಲ ಮಕ್ಕಳು ಇಂಗ್ಲೀಷಲ್ಲಿ ಮಾತಾಡಿದ್ರೆ ನಿಮ್ಮ ಮಗಳು ಮಾತ್ರ ಕನ್ನಡದಲ್ಲಿ ಮಾತಾಡ್ತಾಳೆ. ನಾನು ತುಂಬ ಸಲ ಹೇಳಿದ್ದೀನಿ, ಆದರೂ ಕನ್ನಡದಲ್ಲಿ ಮಾತಾಡೋದು ಮಾತ್ರ ಬಿಟ್ಟಿಲ್ಲ. ಅವಳೊಬ್ಬಳೇ ಹಾಗೆ. ಇದು ಹೀಗೆ ಕಂಟಿನ್ಯೂ ಆದರೆ ನೀವು ಅಂದ್ಕೊಂಡಿರೋ ಡ್ರೀಮ್ ಈಡೇರಲ್ಲ. ಸೊ ಅದಕ್ಕೆ ಅವಳಿಗೆ ಭಯ ಇರಲಿ ಅಂತ ಫೈನ್ ಬರೆದು ಕಳಿಸಿರೋದು. ನಮಗಂತೂ ಮಕ್ಕಳಿಗೆ ಗದರಿಸೋ ರೈಟ್ಸ್ ಇಲ್ಲ. ಪೇರೆಂಟ್ಸ್ ಆಗಿ ಅಟ್ಲೀಸ್ಟ್ ನೀವಾದರೂ ಮಕ್ಕಳಿಗೆ ಅಡ್ವೈಸ್ ಮಾಡಿ. ಓಕೆ ಮ್ಯಾಮ್, ನೆಕ್ಸ್ಟ್ ಟೈಮ್ ಇದು ರಿಪೀಟ್ ಆಗದೆ ಇರೋ ಥರ ನೋಡ್ಕೊಳ್ತೀನಿ. ಓಕೆ. ಏನಾಗಿದೆ ನಿನಗೆ? ಹಾಂ, ಸ್ಕೂಲಲ್ಲಿ ಎಲ್ಲರೂ ಇಂಗ್ಲೀಷಲ್ಲಿ ಮಾತಾಡ್ತಿದ್ರೆ ನೀನು ಮಾತ್ರ ಕನ್ನಡದಲ್ಲಿ ಮಾತಾಡಿದ್ಯಂತೆ. ಅದು ಇಂಗ್ಲೀಷ್ ಮೀಡಿಯಂ ಸ್ಕೂಲ್, ಅಲ್ಲಿ ಇಂಗ್ಲೀಷಲ್ಲೇ ಮಾತಾಡಬೇಕು. ನೋಡು, ನೀನು ಚೆನ್ನಾಗಿ ಓದಿ ದೊಡ್ಡ ಆಫೀಸರ್ ಆಗಬೇಕು.
ಹಾಗಾಗ್ಬೇಕು ಅಂದ್ರೆ ನೀನು ಇಂಗ್ಲೀಷಲ್ಲೇ ಮಾತಾಡಬೇಕು. ಯಾಕೆ ಕನ್ನಡದಲ್ಲಿ ಮಾತಾಡ್ದಾಗಲ್ವಾ? ಓವರ್ ಆಗಿ ಮಾತಾಡಿದ್ರೆ ಒಂದು ಕೊಡ್ತೀನಿ ನಿನಗೆ. ಪುಟಾಣಿ ನೋಡು, ಅದು ಇಂಗ್ಲಿಷ್ ಮೀಡಿಯಂ ಸ್ಕೂಲ್. ಅಲ್ಲಿ ಎಲ್ಲರೂ ಇಂಗ್ಲೀಷಲ್ಲೇ ಮಾತಾಡ್ತಾರೆ, ನೀನು ಇಂಗ್ಲೀಷಲ್ಲೇ ಮಾತಾಡಬೇಕು. ಅರ್ಥ ಆಯ್ತಾ? ನೋಡು, ಇನ್ ಮುಂದೆ ಈ ರೀತಿ ಎಲ್ಲ ಕಂಪ್ಲೇಂಟ್ಸ್ ಬರಬಾರ್ದು, ಸರಿನಾ? ನೋಡು ಬಂಗಾರಿ, ನೀನು ಅರಸನಕೋಟೆ ಅಖಿಲಾಂಡೇಶ್ವರಿ ಅವರ ಮೊಮ್ಮಗಳು. ಅವರಿಗೆ ಎಲ್ಲ ಕಡೆ ಎಷ್ಟು ರೆಸ್ಪೆಕ್ಟ್ ಇದೆ ಗೊತ್ತಾ? ನೀನು ಅಷ್ಟೆ ಆ ರೆಸ್ಪೆಕ್ಟ್ನ, ಅವ್ರ ಮರ್ಯಾದೆನ ಉಳಿಸ್ಬೇಕು. ಅರ್ಥ ಆಯ್ತಾ? ನೋಡು, ಇದು ಒಂದ್ಸಲ ಫೈನ್ ಕಟ್ತೀನಿ, ಮತ್ತೆ ಇದು ರಿಪೀಟ್ ಆದ್ರೆ ನಾನಂತೂ ಫೈನ್ ಕಟ್ಟಲ್ಲ, ಈಗಲೇ ಹೇಳಿದ್ದೀನಿ. ಪುಟಾಣಿ, ನಿನಗಿಷ್ಟವಾದ ದಾಳಿಂಬೆ ಹಣ್ಣನ್ನು ಬಿಡಿಸಿಟ್ಟಿರ್ತೀನಿ, ತಿನ್ನು ಆಯ್ತಾ? ಬೇಕಾಗಿಲ್ಲ. ಇನ್ಮೇಲೆ ನನ್ನ ಮೊಮ್ಮಗಳ ಕೆಲಸಗಳನ್ನ ನಾನೇ ಮಾಡ್ತೀನಿ. ಅವಳಿಗೆ ಏನು ಬೇಕು ಏನು ಬೇಡ ಅನ್ನೋದ್ರಿಂದ ಹಿಡಿದು ಅವಳನ್ನ ರೆಡಿ ಮಾಡಿ ನಾನೇ ಸ್ಕೂಲ್ಗೂ ಕಳಿಸ್ತೀನಿ. ಇನ್ನು ಮುಂದೆ ನನ್ನ ಮೊಮ್ಮಗಳಿಗೆ ನಿನ್ನ ಅವಶ್ಯಕತೆ ಬೇಕಾಗಿಲ್ಲ. ಅಂತ ತಪ್ಪು ನಾನು ಏನು ಮಾಡಿದೆ? ನೀನು ಯಾವ ತಪ್ಪನ್ನು ಮಾಡಿಲ್ಲ ಪಾರು. ಈ ಪ್ರಪಂಚದಲ್ಲಿ ತಪ್ಪು ಮಾಡಿ ಶಿಕ್ಷೆ ಅನುಭವಿಸಿರೋರ್ಗಿಂತ ತಪ್ಪು ಮಾಡ್ದೇನೆ ಶಿಕ್ಷೆ ಅನುಭವಿಸಿರೋರ ಸಂಖ್ಯೆ ಜಾಸ್ತಿ. ಆ ಸಾಲಿನಲ್ಲಿ ಮೊದಲು ನೀನೇ ನಿಲ್ತೀಯ. ಅಷ್ಟಕ್ಕೂ ಮಗು ಲಾಲನೆ ಪಾಲನೆ ಮಾಡೋದು ಬೇಡ ಅಂತ ಹೇಳೋದಕ್ಕೆ ನಿಮಗೆ ಯಾರೇ ಅಧಿಕಾರ ಕೊಟ್ಟವರು? ನನ್ನ ಮೊಮ್ಮಗಳು ನನ್ನ ಇಷ್ಟ, ಅದಕ್ಕೆ ನಾನು ಯಾರ ಹತ್ರ ಏನು ಅಪ್ಪಣೆ ಕೇಳಬೇಕು? ತಪ್ಪು ಕಲ್ಪನೆ. ನೋಡಿ ರತ್ನವೇಣಿಯವರೇ, ಇದು ಅರಸನಕೋಟೆ. ಇಲ್ಲಿ ಅದರದೇ ಆದ ರೀತಿ ನೀತಿಗಳು ಅಂತ ಇವೆ, ಅವನ್ನ ನಾವೆಲ್ಲರೂ ಪಾಲಿಸಲೇಬೇಕು. ಮಗು ಮೇಲೆ ನಿಮಗೆ ಎಷ್ಟು ಅಧಿಕಾರ ಇದೆಯೋ ನಮ್ಮ ಪಾರ್ವತಿಗೂ ಅಷ್ಟೇ ಅಧಿಕಾರ ಇದೆ. ಅವಳ ಅಧಿಕಾರ ಏನಾದರೂ ಕಿತ್ಕೊಳ್ಳೋದಕ್ಕೆ ನೀವು ಪ್ರಯತ್ನ ಪಟ್ರೆ ಗ್ಯಾರಂಟಿ ನಿಮ್ಗುಡಕ್ಕೆ ಬೆಂಕಿ ಬೀಳೋದು. ಏನು ಹೆದರ್ಸ್ತಾ ಇದೆಯಾ? ಈ ದಾಮಿನಿ ಸುಮ್ಮನೆ ಯಾರನ್ನೂ ಹೆದರ್ಸಲ್ಲ. ನಾನೊಂಥರ ಸಿಂಗಲ್ ಸಿಂಹ ಇದ್ದ ಹಾಗೆ. ನನ್ನ ಪಾಡಿಗೆ ನಾನು ಇರ್ತೀನಿ. ಯಾರಾದರೂ ನನ್ನನ್ನು ಎದುರಾಕೊಂಡ್ರೆ ಬೇಟೆ ಆಡದೆ ಮಾತ್ರ ಬಿಡಲ್ಲ. ಏಯ್, ಏನು ಬೇಟೆ ಗಿಟೆ ಅಂತೆಲ್ಲ ಮಾತಾಡ್ತಾ ಇದೀಯಾ? ಅದಕ್ಕೆ ಹೇಳ. ಧಾರಾಳವಾಗಿ ಹೇಳಿ. ಅವರೇ ಹೇಳ್ತಾರೆ ಯಾವ್ದು ಸರಿ ಯಾವ್ದು ತಪ್ಪು ಅಂತ. ಹಾಗೆ ನಮ್ಮ ಲಕ್ಷ್ಮೀ ಪುಟ್ಟಿ ಡೌಟ್ಗಳನ್ನು ಅವರೇ ಕ್ಲಿಯರ್ ಮಾಡ್ತಾರೆ ಅಲ್ವಾ ಪುಟ್ಟಿ? ಅದೆಲ್ಲ ಏನು ಬೇಡ ಬಿಡು. ಅಷ್ಟಕ್ಕೂ ನನ್ನ ಮೊಮ್ಮಗಳನ್ನ ಪಾರ್ವತಿ ನೋಡ್ಕೊಳ್ಳೋದು ಬೇಡ ಅಂತ ಹೇಳಿದ್ರೆ ನಿನಗೆ ಯಾಕೆ ಕಷ್ಟ ಅಂತ? ಯಾಕಂದ್ರೆ ನಾನು ಅವಳು ಚಿಕ್ಕತ್ತೆ. ಅವಳಿಗೆ ನೋವಾದ್ರೆ ನನಗೂ ನೋವಾಗುತ್ತೆ. ಎಂಥ ಕೆಟ್ಟವ್ರಿಗೂ ಒಳ್ಳೇದನ್ನೇ ಬಯಸೋ ಅವಳನ್ನ ನೀವೇನಾದ್ರೂ ದ್ವೇಷ ಮಾಡೋಕೆ ನೋಡಿದ್ರೆ ನಾನು ಸುಮ್ಮನೆ ಇರಲ್ಲ. ಅಷ್ಟಕ್ಕೂ ಪಾರ್ವತಿನ ಅಕ್ಕ ವಾಪಸ್ ಕರೆಸ್ಕೊಳ್ಳುವಾಗ ನಿನಗಿಷ್ಟ ಬಂದ ಹಾಗಿರಮ್ಮ ಅಂತ ಹೇಳಿದ್ದಾರೆ. ಮತ್ತೆ ನಮ್ಮ ಜನನಿ ಮಗು ಜವಾಬ್ದಾರಿನ ತಾನೇ ಪಾರ್ವತಿ ವಹಿಸಿದಾಳೆ. ಇದ್ರ ಮಧ್ಯದಲ್ಲಿ ನಿಮ್ದೇನ್ರಿ ಕಿರಿಕು? ರತ್ನವೇಣಿ ಅಂತ ಚಿನ್ನದಂತ ಹೆಸರಿಟ್ಕೊಂಡು ಒಳ್ಳೆ ತಗಡು ಥರ ಆಡ್ತಿರಲ್ರಿ. ನೋಡಿ, ಇನ್ಮೇಲೆ ನಮ್ಮ ಪಾರುನ ಅವಳ ಪಾಡಿಗೆ ಅವಳನ್ನ ಇರೋದಕ್ಕೆ ಬಿಟ್ರೆ ಸರಿ, ಇಲ್ಲ ಅಂದ್ರೆ ನಾನಾಗಿರಲ್ಲ. ಇವಳಿಂದ ನನ್ನ ಮೊಮ್ಮಗಳನ್ನ ಹೇಗೆ ದೂರ ಇಡಬೇಕು ಅಂತ ನನಗೆ ಚೆನ್ನಾಗಿ ಗೊತ್ತಿದೆ. ಪಾರು, ನೀನು ಇವ್ರ ಬಗ್ಗೆ ಎಲ್ಲ ತಲೆನೇ ಕೆಡಿಸ್ಕೋಬೇಡ. ಆರಾಮಾಗಿ ನಿನ್ಗೆ ಹೇಗಿಷ್ಟನೋ ಹಾಗಿರೋ. ಏನಾದರೂ ಆದರೆ ನಾನಿದ್ದೀನಲ್ವಾ? ಗುಡ್ ಮಾರ್ನಿಂಗ್. ಗುಡ್ ಮಾರ್ನಿಂಗ್. ಲಕ್ಷ್ಮಿ, ಶೋ ಮಿ ಯುವರ್ ಡೈರಿ. ತಂದಿಲ್ಲ. ಇದು ಒಂದ್ಸಲ ಫೈನ್ ಕಟ್ತೀನಿ, ಮತ್ತೆ ಇದು ರಿಪೀಟ್ ಆದ್ರೆ ನಾನಂತೂ ಫೈನ್ ಕಟ್ಟಲ್ಲ, ಈಗಲೇ ಹೇಳಿದ್ದೀನಿ.
ಪಾರು ಟೈಮ್ ಇದೆ, ಇನ್ನ ನಿಧಾನಕ್ಕೆ ಹೋಗು, ಪರವಾಗಿಲ್ಲ. ಸಾವಿತ್ರಕ್ಕ, ನಾನು ಹೋಗಿ ಅವಳಕ್ಕಾದ್ರೂ ಪರವಾಗಿಲ್ಲ, ಅವಳು ನನಗೆ ಕೈಬಾರ್ದಷ್ಟೇ. ಸರಿ. ಅಯ್ಯೋ ಸಾವಿತ್ರಕ್ಕ, ನಾನು ಸ್ಕೂಲ್ಗೆ ಹೋಗೋ ವಿಚಾರನ ಅತ್ತೆಮ್ಮಂಗೆ ಹೇಳೇ ಇಲ್ಲ. ಪರವಾಗಿಲ್ಲ, ನಾನು ಹೇಳ್ಕೊತೀನಿ, ಅಮ್ಮವ್ರು ಏನು ಅನ್ಕೊಳ್ಳಲ್ಲ. ಹೋಗ್ಬಾ. ಸರಿ, ನಾ ಹೋಗಿ ಬರ್ಲಾ? ಮೇಡಮ್, ಯಾರು ನೋಡ್ಬೇಕಿತ್ತು ಮೇಡಮ್? ನಮ್ಮ ಪುಟಾಣಿ ಇದೇ ಸ್ಕೂಲಲ್ಲಿ ಓದ್ತಾ ಇರೋದು, ಅವಳಿಗೆ ಇದನ್ನು ಕೊಡಬೇಕಿತ್ತು. ಸರಿ ಸರಿ. ಪುಟಾಣಿ, ಯಾಕೆ ಬಂಗಾರೆ ಹೊರಗಡೆ ಕೂತಿದ್ಯಾ? ಟೀಚರ್ ಪಾಠ ಮಾಡ್ತಾ ಇಲ್ವಾ? ಯಾಕೆ? ಓ, ಈ ಪುಸ್ತಕ ಮರ್ತು ಬಂದಿದ್ಯಾ ಅಂತನಾ? ಈಗ ಈ ಪುಸ್ತಕ ತಂದಿದ್ದೀನಲ್ಲ, ಬಾ ಒಳಗಡೆ ಕೂರಿಸ್ತೀನಿ. ಬಿಡಲ್ಲ. ಬಿಡಲ್ವಾ? ಯಾಕೋ? ಫೈನ್ ತಂದಿರ ಅಂತ ಇಲ್ಲಿ ಕೂರಿಸಿದ್ದಾರೆ. ಹೌದಾ? ಯಾವ ಕಾರಣಕ್ಕೆ ಬಂಗಾರಿ? ನಾನು ಇಂಗ್ಲಿಷಲ್ಲಿ ಮಾತಾಡಿಲ್ಲ, ಅದಕ್ಕೆ. ಇರು, ನಿಮ್ಮ ಟೀಚರ್ ಹತ್ರ ಹೋಗಿ ನಾನು ಮಾತಾಡ್ತೀನಿ. ನಿಮ್ಮ ಟೀಚರ್ ಎಲ್ಲಿದ್ದಾರೆ ಬಂಗಾರಿ? ಎಲ್ಲಿದ್ದಾರೆ ನಿಮ್ಮ ಟೀಚರು? ಅಲ್ಲಿದ್ದಾರಾ? ಸರಿ, ತಗೋ ಈ ಪುಸ್ತಕನ, ಇದಿಟ್ಕೋ. ಇಲ್ಲಿಡ್ಲಾ? ಹಾಂ ಸರಿ, ನಾ ಹೋಗಿ ಮಾತಾಡ್ಕೊಂಡು ಬರಲಾ? ಸಾವಿತ್ರಿ, ಅಮ್ಮೋರೆ, ತುಂಬ ಹೊತ್ತಿಂದ ಪಾರ್ವತಿ ಕಾಣಿಸ್ತಿಲ್ಲ, ಎಲ್ಲಿ ಹೋದ್ಲು? ಮಗು ಊಟ ಕೊಡಕ್ಕೆ ಸ್ಕೂಲ್ಗೆ ಹೋಗಿದ್ದಾಳೆ. ಹೌದಾ? ಯಾಕೆ ಹನುಮಂತು ಇರಲಿಲ್ವಾ? ಹನುಮಂತಣ್ಣ ಇವತ್ತು ಜನನಿ ಅಮ್ಮವ್ರನ್ನ ಕರ್ಕೊಂಡು ಹೋಗಿದ್ದಾರೆ. ಹೌದಾ? ಕ್ಷಮಿಸಿ ಅಮ್ಮೋರೆ, ಪಾರ್ವತಿ ತಾನು ಹೋಗೋ ವಿಷಯನ ನಿಮ್ಮ ಹತ್ರ ಹೇಳಿ ಅಂತ ಹೇಳಿದ್ಲು. ನಾನು ಕೆಲ್ಸದ ಬರಟೆ ಇಲ್ಲಿ ಎಲ್ಲ ಮರೆತುಬಿಟ್ಟೆ. ಅಯ್ಯೋ, ಇದಕ್ಕೆಲ್ಲ ಯಾಕೆ ಕ್ಷಮಿಸಿ ಅಂತ ಕೇಳ್ತೀಯ? ಅಲ್ಲ, ಎಲ್ಲ ವಿಷಯನೂ ನನಗೆ ಹೇಳಲೇಬೇಕು ಅಂತ ಇಲ್ಲ. ಅದು ಅಲ್ಲದೆ ಮೊದಲಿನ ಥರ ನನ್ನನ್ನು ವಿಶೇಷವಾಗಿ ಕಾಣೋದು ಬೇಡ ಅಂತ ನಾನೇ ಹೇಳಿದ್ದೀನಲ್ಲ. ಮೇಡಮ್, ನಾನು ಒಳಗೆ ಬರ್ಬೋದಾ? ಮೇ ಐ ನೋ ಹೂ ಆರ್ ಯು? ನಾನು ಒಳಗೆ ಬರ್ಬೋದಾ ಅಂತಂದೆ. ಐ ಸೇಡ್ ಹೂ ಆರ್ ಯು? ಹೌ ಡೇರ್ ಯು ಟು ಕಮ್ ಟು ಮೈ ಕ್ಯಾಬಿನ್ ವಿತೌಟ್ ಮೈ ಪರ್ಮಿಷನ್? ನೋಡಿ, ನೀವೇನೇ ಇಂಗ್ಲೀಷಲ್ಲಿ ಟಸ್ಸು ಪುಸ್ಸು ಅಂದರೂ ನನಗೆ ಅರ್ಥ ಆಗೋದಿಲ್ಲ. ನನಗೆ ಬರೋದು ಕನ್ನಡ ಮಾತ್ರ. ನಾನು ಕನ್ನಡದಲ್ಲೇ ಮಾತಾಡ್ತೀನಿ, ಕನ್ನಡದಲ್ಲೇ ಉಸಿರಾಡ್ತೀನಿ. ನಾನು ನಿಮ್ಮ ಸ್ಕೂಲಲ್ಲಿ ಓದ್ತಾ ಇರೋ ಲಕ್ಷ್ಮಿಯವ್ರ ದೊಡ್ಡಮ್ಮ. ಅಲ್ಲ, ನಮ್ಮ ಪುಟಾಣಿ ಇಂಗ್ಲೀಷ್ನಲ್ಲಿ ಮಾತಾಡಲಿಲ್ಲ ಅಂದ ಮಾತ್ರಕ್ಕೆ ಅವಳಿಗೆ ದಂಡ ಹಾಕಿ ಹೊರಗಡೆ ಕೂರಿಸಿದಿರಲ್ಲ, ಇದು ಯಾವ ಸೀಮೆ ನ್ಯಾಯ? ನಿಮಗೆ ಸರಿ ಅನ್ಸುತ್ತಾ ಹೇಳಿ? Your girl is always speaking in Kannada, so I asked her to pay fine. Your girl has the guts to question me. This time I am leaving her with fine. If she repeats these mistakes again, definitely I punish her. ಮೇಡಮ್, ಹೇಳೋದನ್ನ ದಯವಿಟ್ಟು ಕನ್ನಡದಲ್ಲಿ ಹೇಳಿ. ನನಗೆ ಇಂಗ್ಲೀಷ್ ಬರೋದಿಲ್ಲ ಅಂತ ಹೇಳ್ತಾ ಇದ್ದೀನಲ್ವಾ? Shilpa ma'am, please tell her what I said. ನೋಡಿ ಮೇಡಮ್, ನಿಮ್ಮ ಮಗಳು ಯಾವಾಗಲೂ ಕನ್ನಡದಲ್ಲೇ ಮಾತಾಡ್ತಾಳೆ. ಅದಕ್ಕೆ 1,000 ರೂಪಾಯಿ ದಂಡ ಹಾಕಿದ್ದಾರೆ. ಮತ್ತೆ ಮಾತಾಡಿದರೆ ಗ್ಯಾರಂಟಿ ಶಿಕ್ಷೆ ಕೊಡ್ತಾರಂತೆ. ಮೇಡಮ್, ನಿಮ್ಮ ಇಂಗ್ಲೀಷ್ ಟೀಚರ್ ಹೆಸರೇನು? ಸುರಭಿ. ಅವ್ರದ್ದು ಯಾವ ಊರು? ಇದೇ ಊರು. ಅವ್ರ ಮಾತೃಭಾಷೆ ಯಾವುದು? ಕನ್ನಡನೇ. ಮತ್ತೆ ಯಾಕೆ ಅವ್ರು ಕನ್ನಡದಲ್ಲಿ ಮಾತಾಡ್ತಾ ಇಲ್ಲ? ಅಂತ ರೋಗ ಏನ್ ಬಂದಿದೆ ಅವ್ರಿಗೆ? Hey! Hey!
ಏನ್ರಿ ಬಾಯಿಗೆ ಬಂದಂಗೆಲ್ಲ ಮಾತಾಡ್ತಾ ಇದ್ದೀರಾ? ನನ್ಗೆ ಯಾವ ರೋಗನೂ ಬಂದಿಲ್ಲ. ಓ ಪರವಾಗಿಲ್ವೇ, ಶಂಕದಿಂದ ಬಂದ್ರೇ ತೀರ್ಥ ಅನ್ನೋ ಹಾಗೆ ಈಗ ನಾನು ನಿಮಗೆ ಜೋರು ಮಾಡಿದ್ಮೇಲೆ ನಿಮ್ಮ ಬಾಯಲ್ಲಿ ಕನ್ನಡದ ಮುತ್ತುದುರ್ತಾ ಇದೆ. ಅಲ್ರಿ, ಆ ಎಳೆ ಮಕ್ಳುಗಳಿಗೆ ಇಂಗ್ಲೀಷ್ನಲ್ಲೇ ಮಾತಾಡಬೇಕು ಅಂತ ಯಾಕೆ ಷರತ್ತುಗಳನ್ನ ಹಾಕ್ತೀರಾ? ಅಲ್ಲ, ಅವ್ರು ಕನ್ನಡದಲ್ಲಿ ಮಾತಾಡಿದ್ರೆ ಏನಾಗುತ್ತೆ? ನಮ್ಮ ಸ್ಕೂಲ್ ರೆಪ್ಯುಟೇಷನ್ ಹಾಳಾಗುತ್ತೆ. ಅಂದರೆ ನಮ್ಮ ಸ್ಕೂಲ್ಗಿರೋ ಒಳ್ಳೆ ಹೆಸರು ಹಾಳಾಗುತ್ತೆ ಅಂದೆ. ಅಬ್ಬಾಬಬ್ಬಾ, ಎಳೆ ಮಕ್ಕಳು ಸ್ಕೂಲಲ್ಲಿ ಇಂಗ್ಲೀಷಲ್ಲಿ ಮಾತಾಡಲಿಲ್ಲ ಅಂತಂದ್ರೆ ಸ್ಕೂಲ್ ಮರ್ಯಾದೆ ಹಾಳಾಗುತ್ತೆ ಅಂತ ನಿಮಗೆ ಯಾರೀ ಹೇಳಿದ್ದು? ನಾನೇ ಹೇಳಿದ್ದು. ನಾನು ಈ ಸ್ಕೂಲ್ ಪ್ರಿನ್ಸಿಪಲ್. ನಿಮ್ಮ ಮಗು ಇಂಗ್ಲೀಷಲ್ಲಿ ಮಾತಾಡದೇ ಇರೋದು ತಪ್ಪು. ಎಲ್ಲ ಮಕ್ಕಳು ಇಂಗ್ಲೀಷಲ್ಲಿ ಮಾತಾಡ್ತಾರೆ, ನಿಮ್ಮ ಮಗು ಯಾಕೆ ಮಾತಾಡಲ್ಲ? ಮೇಡಮ್, ನನಗಾಗಲಿ ನಮ್ಮ ಪುಟಾಣಿಗಾಗಲಿ ಇಂಗ್ಲೀಷ್ ಭಾಷೆ ಮೇಲೆ ಯಾವ ಅಸಡ್ಡೇನೂ ಇಲ್ಲ. ಆದರೆ ನಮ್ಮ ಕನ್ನಡ ಭಾಷೆ ಅಂದರೆ ನನಗೆ ಪ್ರಾಣ, ನಮ್ಮ ಪುಟಾಣಿಗೆ ಪ್ರೀತಿ. ಅದಕ್ಕೆ ಅವಳು ಜಾಸ್ತಿ ಇಂಗ್ಲೀಷ್ನಲ್ಲಿ ಮಾತಾಡದೆ ಕನ್ನಡದಲ್ಲಿ ಮಾತಾಡ್ತಾಳೆ ಹೊರತು ಇಂಗ್ಲೀಷ್ ಭಾಷೆ ಕಂಡ್ರೆ ಅವಳಿಗಾಗಲ್ಲ ಅಂತಲ್ಲ. ನಿಮ್ಮ ಕನ್ನಡ ಅಭಿಮಾನ ಏನೇ ಇದ್ರೂ ನಿಮ್ಮ ಮನೇಲಿ ಇಟ್ಕೊಳ್ಳಿ. ಈ ಸ್ಕೂಲಲ್ಲಿ ನಾವು ಮಾಡಿದ್ದೇ ರೂಲ್ಸು. ಇಲ್ಲಿ ಇಂಗ್ಲೀಷ್ ಮಾತಾಡಲೇಬೇಕು. ಕುವೆಂಪು ಮಾಸ್ತಿ ಹುಟ್ಟಿದ ನಾಡ್ ನಮ್ಮದು. ಇಂಥ ಮಣ್ಣಲ್ಲಿ ಹುಟ್ಟೋದಕ್ಕೆ ಪುಣ್ಯ ಮಾಡಿರಬೇಕು. ನಮ್ಮ ಕನ್ನಡ ಭಾಷೆ ಮಾತಾಡೋದಕ್ಕೆ ಹೆಮ್ಮೆ ಪಡಬೇಕು. ಆದರೆ ನೀವುಗಳೆಲ್ಲ ಸೇರಿಕೊಂಡು ಇಂಗ್ಲೀಷ್ ಅನ್ನೋ ಭೂತನ ಬಲವಂತವಾಗಿ ಚಿಕ್ಕ ಮಕ್ಕಳ ಮೇಲೆ ಹೇರ್ತಾ ಇದ್ದೀರಾ. ಇಂಗ್ಲೀಷ್ ಕಲೀಲೇಬೇಕು, ಕಲೀಲಿಲ್ಲ ಅಂತಂದ್ರೆ ನಮ್ಮ ಶಾಲೆ ಹೆಸರು ಹಾಳಾಗುತ್ತೆ ಅನ್ನೋ ಕೆಟ್ಟ ಕಲ್ಪನೆನ ಆ ಎಳೆ ಮಕ್ಕಳ ತಲೆಯಲ್ಲಿ ತುಂಬ್ತಾ ಇದ್ದೀರಾ. ಕನ್ನಡ ಮಾತಾಡೋದೇ ತಪ್ಪು ಅಂತ ಹೇಳಿಕೊಟ್ಟು ಮಕ್ಕಳು ಇವತ್ತು ಮನೆಗೆ ಬಂದ ಅತಿಥಿಗಳ ಮುಂದೆ ಕನ್ನಡದಲ್ಲಿ ಮಾತಾಡೋದಕ್ಕೆ ಸಂಕೋಚ ಪಡ್ತಾ ಇದ್ದಾರೆ. ಪರಿಸ್ಥಿತಿ ಹೀಗೆ ಮುಂದುವರೆದ್ರೆ ನಮ್ಮ ನಾಡಲ್ಲಿ ಮುಂದೊಂದು ದಿನ ಗೋಕಾಕ್ ಚಳುವಳಿ ಥರ ಇನ್ನೊಂದು ಚಳುವಳಿ ನೋಡಬೇಕಾಗುತ್ತೆ. ಅದಕ್ಕೆ ನಮ್ಮ ನಿಮ್ಮ ಮಕ್ಕಳುಗಳೇ ಸಾಕ್ಷಿಯಾಗಿರ್ತಾರೆ ಅನ್ನೋದನ್ನ ಮರಿಬೇಡಿ. ಮಗು ಅತ್ತಾಗ್ಲೂ ಅದ್ರ ಬಾಯಲ್ಲಿ ಬರೋದು ಅಮ್ಮ ಅನ್ನೋ ಹೆಸರೇ ಹೊರತು ನಿಮ್ಮ ಇಂಗ್ಲೀಷಿನ ಮಮ್ಮಿ ಅನ್ನೋ ಗುಮ್ಮ ಅಲ್ಲ. ಇವತ್ತು ಬೆಂಗಳೂರು ಅನ್ನೋ ಮಹಾನಗರದಲ್ಲಿ ಬಂದವ್ರಿಗೆಲ್ಲ ದಾರಿ ಮಾಡಿಕೊಟ್ಟು ನಮ್ಮಂಥ ಕನ್ನಡದವ್ರಿಗೆ ನೆಲೆ ಇಲ್ಲದೆ ಇರೋ ಹಾಗಾಗಿದೆ. ಅದೆಷ್ಟೋ ಕಂಪನಿಗಳಲ್ಲಿ ಕನ್ನಡದವ್ರಿಗೆ ಕೆಲಸ ಇಲ್ಲ, ಬೇರೆ ಭಾಷೆಯವ್ರಿಗೆ ಮಣೆ ಹಾಕ್ತಾ ಇದ್ದಾರೆ. ಅಷ್ಟಕ್ಕೂ ನಾವು ನಮ್ಮ ಕನ್ನಡ ಭಾಷೆನ ಕಷ್ಟಪಟ್ಟು ಬೆಳೆಸ್ಬೇಕಾಗಿಲ್ಲ, ಅದು ಯಾವಾಗಲೂ ಬೆಳೆದಿದೆ. ನಾವೆಲ್ಲರೂ ಸೇರಿ ಅದನ್ನ ಉಳಿಸ್ಕೊಂಡು ಹೋಗೋಣ ಅಷ್ಟೆ. ನಿಮ್ಗೊಂದು ಪ್ರಶ್ನೆ ಕೇಳ್ತೀನಿ, ಉತ್ತರ ಹೇಳ್ತೀರಾ? ನಿಮ್ಗೆ ಇಷ್ಟೊಂದು ಇಂಗ್ಲಿಷ್ ಮೇಲೆ ವ್ಯಾಮೋಹ ಇದೆ ಅಲ್ವಾ? ನಿಮ್ಮ ಹೆಸರು ಮಾತ್ರ ಯಾಕೆ ಕನ್ನಡದಲ್ಲಿದೆ? ಅದನ್ನ ಇಂಗ್ಲಿಷ್ಗೆ ಬದಲಾಯಿಸ್ಕೊಂಬಿಡಿ. ಯಾಕೆ ಆಗಲ್ವಾ? ಅರೆ ಜನನಿ ಪುಟ, ಏನಮ್ಮ ಇದು ಇವತ್ತು ಇಷ್ಟು ಬೇಗ ಬಂದ್ಬಿಟ್ಟಿದ್ಯಾ? ಯಾಕಮ್ಮ ಒಂಥರ ಇದೆಯಾ? ಚಿಕ್ಕಮ್ಮ ಪಾರ್ವತಿ ಅಕ್ಕ ಇಲ್ಲಿ. ಅವಳು ಇಲ್ಲೆಲ್ಲಿದ್ದಾಳೆ? ಮಗು ಊಟ ಕೊಡೋಕ್ಕೆ ಅಂತ ಸ್ಕೂಲಿಗೆ ಹೋಗಿದ್ದಾಳೆ. ಅವ್ರು ಸ್ಕೂಲಿಗೆ ಹೋಗಿರೋದು ಮಗುಗೆ ಊಟ ಕೊಡೋದಿಕ್ಕಲ್ಲ ಚಿಕ್ಕಮ್ಮ, ಅಲ್ಲಿರೋ ಟೀಚರ್ ಹತ್ರ ಜಗಳ ಮಾಡೋದಿಕ್ಕೆ. ಏನಮ್ಮ ಹೇಳ್ತಿದ್ದೆ ನೀನು? ಹೌದು ಚಿಕ್ಕಮ್ಮ, ಈಗ ತಾನೇ ಸ್ಕೂಲಿಂದ ಮೆಸೇಜ್ ಬಂದಿದೆ, ನಿಮ್ಮ ಮನೆಯವ್ರು ಯಾರೋ ಇಲ್ಲಿಗೆ ಬಂದು ನಮ್ಮ ಟೀಚರ್ ಮೇಲೆ ರೇಗಾಡ್ತಿದ್ದಾರೆ ಅಂತ. ಯಾಕಂತೆ? ನಮ್ಮ ಪುಟಾಣಿ ಇಂಗ್ಲೀಷಲ್ಲಿ ಮಾತಾಡೋದು ಬಿಟ್ಟು ಕನ್ನಡದಲ್ಲಿ ಮಾತಾಡಿದ್ಲಲ್ಲ, ಅದಕ್ಕೆ ಫೈನ್ ಬರ್ದು ಕಳ್ಸಿದ್ರು. ಯಾಕೆ ಫೈನ್ ಬರ್ತಿದ್ದೀರಾ ಅಂತ ಪ್ರಶ್ನೆ ಮಾಡ್ತಿದಾರಂತೆ. ಶೋ ದೇವ್ರೆ, ಅವಳಿಗೆ ಏನು ಬಂದಿದೆ? ಅಲ್ಲ, ನಮ್ಮ ಮಗು ಬಗ್ಗೆ ಅಲ್ಲಿ ಹೋಗಿ ಬೇಡದಿರೋದನ್ನೆಲ್ಲ ಕೇಳಕ್ಕೆ ಅವಳು ಯಾರು ಅಂತ. ಅಷ್ಟಕ್ಕೂ ಇಷ್ಟಕ್ಕೆಲ್ಲ ನೀನೇ ಕಾರಣ. ಆ ಪಾರ್ವತಿಗೆ ನೀನು ಸದರ ಕೊಟ್ಟಿರೋದಕ್ಕೆ ನಿನ್ನ ಮಗುನ ಅವಳು ನಂದೇ ಮಗು ಅನ್ನೋ ಹತ್ರ ಆಡ್ತಿರೋದು. ನೋಡು, ಇನ್ನು ಮುಂದಾದರೂ ಸ್ವಲ್ಪ ಎಚ್ಚರಿಕೆಯಿಂದ ಇರು. ಚಿಕ್ಕಮ್ಮ ಇರಿ, ನಾನು ಸ್ಕೂಲ್ ಹತ್ರ ಹೋಗ್ಬಿಟ್ಟು ಬರ್ತೀನಿ. ಯಾಕೆ? ಇರೋ ಮರ್ಯಾದನ ಅಲ್ಲಿ ಹೋಗಿ ಕಳ್ಕೊಳಕ್ಕ ಏನು ಬೇಕಾಗಿಲ್ಲ.
ಇಂಥ ಗನ್ನಂದರಿ ಕೆಲಸ ಮಾಡಿರೋ ಅವಳೆ ಮನೆಗೆ ಬರ್ತಾಳಲ್ಲ, ಆಗ ಎಲ್ಲರೂ ಗುಡ್ಡೆ ಹಾಕಿ ನಾನೇ ಅವಳಿಗೆ ಕೇಳ್ತೀನಿ ಯಾಕೆ ಹೀಗೆ ಮಾಡಿದೆ ಅಂತ. ಅವಳು ಮರ್ಯಾದೆನ ತೆಗಿತೀನಿ. ಇವತ್ತು ಅವಳು ಬರಲಿ ಮನೆಗೆ.